ಮಲ್ನಾಡಿಗೆ ಮಾರಕವಾಯ್ತಾ ಕಸ್ತೂರಿ ರಂಗನ್ ವರದಿ. ಅರಣ್ಯ ಒತ್ತುವರಿ ತೆರವು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಜಾರಿ, ಇದೆಲ್ಲವೂ ಕೂಡ ಮಲೆನಾಡಿನ ಜನರಿಗೆ ನಿದ್ದೆಗೆಡಿಸಿದೆ, ಒಂದು ನೆಮ್ಮದಿಯನ್ನು ಕಿತ್ಕೊಂಡಿದೆ. ದಶಕಗಳು ಕಳೆದರೂ ಕೂಡ ಈ ನಿವೇಶನಗಳಿಗೆ ಸಂಬಂಧಪಟ್ಟ ಹಾಗೆ ಮಲೆನಾಡಿನ ಜನಕ್ಕೆ ಆತಂಕ ಇದೆ. ಹಲವು ಅಂಶಗಳು ಇಂಥ ಒಂದು ಘಟನೆಗಳಿಗೆ ಕಾರಣ ಆಗ್ತಿದೆ ಅಂತ ವಸತಿ ಸೌಲಭ್ಯಕ್ಕೆ ಹಲವು ಸಂಘಟನೆಗಳಿಂದ ಒತ್ತಾಯ ಇದೆ. ಸರ್ಕಾರದ ನಡೆಗಳೇ ನಕ್ಸಲ್ ಚಟುವಟಿಕೆಗೆ ಇಂಬು ಅನ್ನೋ ಚರ್ಚೆ. ಅಂದ್ರೆ ಸರ್ಕಾರ ಹೇಗೆ ನಡ್ಕೊಳ್ತಾ ಇದೆ. ಕಳೆದ 5 ದಿನಗಳಿಂದ ಪೊಲೀಸರಿಂದ ಕಾರ್ಯಾಚರಣೆ, ಇತ್ತೀಚೆಗೆ ಬಹಳಷ್ಟು ದೊಡ್ಡ ಹೋರಾಟಗಳಿಲ್ಲಾಗಿದೆ. ಸಾವಿರಾರು ಜನ ಸೇರಿ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ. ಕೊಪ್ಪ, ಶೃಂಗೇರಿ ತಾಲೂಕಿನ ದೇವಾಲಯ ಕೊಪ್ಪ, ಕೆರೆಕಟ್ಟೆ, ಹಲವು ಪ್ರದೇಶಗಳಲ್ಲಿ ನಕ್ಸಲ್ ನಿಗ್ರಹ ದಳದಿಂದ ಆಪರೇಷನ್ ಆಗ್ತಾ ಇದೆ. ಆದರೆ ಈ ಸಮಸ್ಯೆಯ ಮೂಲ ಯಾವುದು ಅಂತ ನೋಡಿದ್ರೆ ಅದು ಸರ್ಕಾರದ ಧೋರಣೆಗಳು. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇವರ ಧೋರಣೆಗಳೇ ಇಂಥ ನಕ್ಸಲರು ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಕಾರಣ ಆಗ್ತಿದ್ಯಾ ಅನ್ನೋದೀಗ ದೊಡ್ಡ ಪ್ರಶ್ನೆ. ಯಾಕಂದರೆ ಇನ್ನೂ ಕೂಡ ಮಲೆನಾಡ ಜನರಿಗೆ ಹೊರಗಡೆಯಿಂದ ನೋಡೋಕೆ ಮಲೆನಾಡು ಹಚ್ಚ ಹಸಿರಾಗಿರುತ್ತೆ, ಇದೆಲ್ಲ ಓಕೆ, ಪ್ರವಾಸಿಗರಿಗೆ ಓಕೆ. ಆದರೆ ಅಲ್ಲೇ ಇರುವಂಥವ್ರಿಗೆ ಅಲ್ಲಿನ ಸಮಸ್ಯೆ ಯಾವಾಗ ಅವರ ಜಮೀನು ಹೋಗುತ್ತೆ, ಅರಣ್ಯ ಇಲಾಖೆಯವರು ಬಂದು ಯಾವಾಗ ಅದನ್ನು ತೆರವು ಮಾಡೋಕೆ ಬರ್ತಾರೆ ಅನ್ನೋದು ಅಂಥ ಒಂದು ಆತಂಕದಲ್ಲಿ ಭಾಳಷ್ಟು ಇಲ್ಲಿನ ಬೆಳೆಗಾರರು, ಅಲ್ಲಿನ ರೈತರಿದ್ದಾರೆ. ಸೊ ಇದೇ ನಕ್ಸಲ್ ಚಟುವಟಿಕೆಗೆ ದಾರಿ ಮಾಡಿಕೊಡ್ತಾ ಸರ್ಕಾರದ ನಡೆಗಳು ಒಂದು ಕ್ಲಾರಿಟಿ ಇಲ್ಲದೆ ಇರುವಂಥದ್ದು, ಜನರಿಗೆ ಒಂದು ಆ ಧೈರ್ಯವನ್ನು ಕೊಡದೇ ಇರುವಂಥದ್ದು. ಸೊ ಕೊಪ್ಪ, ಶೃಂಗೇರಿ ಭಾಗದಲ್ಲಿ, ಹಾಗೆ ಮೂಡಿಗೆರೆ ಭಾಗದಲ್ಲೂ ಕೂಡ ಬೇರೆ ಬೇರೆ, ಒಂದು ಕಡೆ ಈ ಕಂದಾಯ ಇಲಾಖೆ ಸಂಬಂಧಪಟ್ಟ ಹಾಗೆ ರೆವಿನ್ಯೂ ಜಾಗ ಅಂತ ಗೋಮಾಳದ ಜಾಗ ಅಂದ್ಕೊಂಡು, ಇನ್ನೊಂದು ಕಡೆ ಅರಣ್ಯ ಇಲಾಖೆ ಸಂಬಂಧಪಟ್ಟ ಹಾಗೆ. ಸೊ ಶೃಂಗೇರಿಯ ಕೆರೆಕಟ್ಟೆ ಅರಣ್ಯ ಇಲಾಖೆಯ ಕಚೇರಿ ಎಲ್ಲೆಲ್ಲ ಆಗಿದೆ ಅದರ ಒಂದು ಟೈಮ್ಲೈನ್ ನಿಮಗೆ ತೋರಿಸ್ತಾ ಇದ್ದೀವಿ. ಆಗಸ್ಟ್ 23, 2006ರಲ್ಲಿ ಕೂಡ ಕಾರ್ಕಳ ಮುಟ್ಲು ಪಾಡಿಯಲ್ಲಿ ಸದಾನಂದ ಶೆಟ್ಟಿ ಬೈಕ್ಗೆ ಬೆಂಕಿ ಹಚ್ಚಲಾಗಿತ್ತು. ಇದೆಲ್ಲವೂ ಕೂಡ ಸರ್ಕಾರದ ವಿರುದ್ಧ ನಕ್ಸಲರು ತೋರ್ತಿರುವಂಥ ವಿರೋಧ. ಅಂದರೆ ನಿಮ್ಮ ನಡೆ ಸರಿಯಿಲ್ಲ, ಅದನ್ನು ಸರಿ ಮಾಡಿ, ಜನರಿಗೆ ನೆಮ್ಮದಿಯಿಂದ ಬದುಕೋಗ್ಬಿಡಿ ಅನ್ನೋದನ್ನು ಈ ನಕ್ಸಲರು ಮಾಡ್ತಿರುವಂಥ ಹೋರಾಟ. ಆದರೆ ಹೋರಾಟದ ರೀತಿ ಸರಿಯಾಗಿಲ್ಲದೆ ಇರ್ಬೋದು, ಬಟ್ ಅವರ ಉದ್ದೇಶ ಸರಿಯಾಗಿದೆ ಅನ್ನೋದು. ಸೊ ಅಮಾಸೆ ಬಯಲಿನಲ್ಲಿ ಶಂಕಿತ ನಕ್ಸಲ್ ಯುವತಿ ಚೆನ್ನಮ್ಮ ಸೆರೆ ಹಿಡಿಯಲಾಯ್ತಲ್ಲಿ. ಶೃಂಗೇರಿ ಕಿಗ್ಗಾಬಳಿ ಗುಂಡುಗಟ್ಟದಲ್ಲಿ ಅಂಗಡಿ ಮಾಲೀಕ ವೆಂಕಟೇಶ್ ಹತ್ಯೆ ಇರ್ಬೋದು. ಇದೆಲ್ಲವೂ ಕೂಡ ನಕ್ಸಲರ ಆ ಹಾದಿ ಹೇಗಿತ್ತು ಅನ್ನೋದು. ಇನ್ನು 2007ರಲ್ಲಿ ಆಗುಂಬೆ ತಲ್ಲೂರಂಗಡಿ ಅಲ್ಲಿ KSRTC ಬಸ್ಗೆ ಬೆಂಕಿ ಹಚ್ಚಲಾಗಿತ್ತು. ಇದೆಲ್ಲವೂ ಸರ್ಕಾರದ ವಿರುದ್ಧ ಅವರು ತೋರಿಸಿದಂಥ ಆಕ್ರೋಶ. ಕೊಪ್ಪದ ಒಡೆಯರ ಮಠದಲ್ಲೂ ಕೂಡ ಪೊಲೀಸ್ ಎನ್ಕೌಂಟರ್ ಆಗಿದೆ. ಸೊ ಮಲ್ನಾಡಿಗೆ ಈ ಕಸ್ತೂರಿ ರಂಗನ್ ವರದಿಯ ಆತಂಕ, ಅರಣ್ಯ ಒತ್ತುವರಿ ತೆರವು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಜಾರಿ, ಜೊತೆಗೆ ಸರ್ಕಾರ ಈ ಒಂದಷ್ಟು ರೆಸಾರ್ಟ್ಗಳಿಗೆ ಕೊಡ್ತಿರುವಂಥ ಪರ್ಮಿಷನ್, ಕಾಡುಗಳನ್ನು ನಾಶ ಮಾಡೋದಕ್ಕೆ, ಜೊತೆಗೆ ಈ ತೋಟಗಳನ್ನು ಒತ್ತುವರಿ ಮಾಡೋದು, ಇದೆಲ್ಲವೂ ಕೂಡ ಕಂಟ್ರೋಲ್ ಆದರೆ ಆಟೋಮೆಟಿಕ್ ಆಗಿ ಈ ನಕ್ಸಲ್ ಚಟುವಟಿಕೆ ಎಲ್ಲವೂ ಕೂಡ ಕಂಟ್ರೋಲ್ ಆಗುತ್ತೆ. ಆದರೆ ಒಂದು ಕಡೆ ಸಮಸ್ಯೆ ಸೃಷ್ಟಿ ಮಾಡಿ ನಂತರ ಎನ್ಕೌಂಟರ್ಗಳನ್ನು ಮಾಡೋದು ಎಷ್ಟು ಹೇಗೆ ಸರಿ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ವಿಕ್ರಮ್ ಗೌಡ ಎನ್ಕೌಂಟರ್ ಈಗ ಬಹಳ ವರ್ಷಗಳ ನಂತರ ಮತ್ತೊಂದು ನಕ್ಸಲ್ ಎನ್ಕೌಂಟರ್ ಸುದ್ದಿಯನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಈ ಕೇಸ್ನಲ್ಲಿ ಈಗ ಏನು ಅಪ್ಡೇಟ್ ಆಗ್ತಿದೆ, ರೂಪ ಅವರು ಬಂದ ಮೇಲೆ ಏನೇನಾಯಿತು, ಅಲ್ಲಿ ಸದ್ಯಕ್ಕೆ ಏನಾಗ್ತಿದೆ ಅನ್ನೋದು. ಎರಡನೇದಾಗಿ ಈ ನಕ್ಸಲ್ ಒಂದು ಚಟುವಟಿಕೆಗೆ ಮೂಲ ಕಾರಣ ಎಲ್ಲಿಂದ ಶುರುವಾಯಿತು ಅನ್ನೋದು ಕೂಡ ಇಲ್ಲಿ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಅವಿನಾಶ್, ಖಂಡಿತವಾಗ್ಲೂ ಈಗ ಅಂದ್ರೆ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಡಿಜಿಪಿ ಆಗಿರುವಂತಹ ರೂಪ ಅವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತು ಆ ಒಂದು ಕೋಮಿಂಗ್ ಅಂದ್ರೆ ನಕ್ಸಲ್ ಮತ್ತು ಪೊಲೀಸರ ನಡುವೆ ಒಂದು ಗುಂಡಿನ ಚಕಮಕಿ ನಡೆಯುವ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಇದ್ದಂತ ಹಿರಿಯ ಅಧಿಕಾರಿಗಳ ಜೊತೆ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂತದ್ದು. ಸದ್ಯ ನಿನ್ನೆ ಸಂಜೆ ವೇಳೆ 6:30 ವೇಳೆಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಪೊಲೀಸರು ಮತ್ತು ನಕ್ಸಲರ ನಡುವೆ ಅಂದ್ರೆ ಮುಖಾಮುಖಿ ಆದ ಸಂದರ್ಭದಲ್ಲಿ ಒಂದು ಗುಂಡಿನ ಅಂದ್ರೆ ಎರಡು ಅಂದ್ರೆ ನಕ್ಸಲ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಅವರ ನಡುವೆ ಗುಂಡಿನ ಚಕಮಕಿ ನಡೆದಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ವಿಕ್ರಮ್ ಗೌಡನ ತಂಡದಲ್ಲಿದ್ದಂತ 4 ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿಕ್ರಮ್ ಗೌಡ ಸ್ಥಳದಲ್ಲೇ ಇದ್ದು ಅವನ ಗುಂಡಿಗೆ ಬಲಿಯಾಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸದ್ಯ ಸ್ಥಳಕ್ಕೆ ಕೂಡ ಯಾರನ್ನು ಕೂಡ ಆ ಒಂದು ಸ್ಥಳಕ್ಕೆ ಕೂಡ ಬಿಡುವಂತ ಕೆಲಸವನ್ನ ಅಲ್ಲಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸದ್ಯ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕ ಮೂಡಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಜ್ವಲ್. ಇದು ಸದ್ಯಕ್ಕೆ IGP ರೂಪ ಅವರು ಬಂದಿದ್ದಾರೆ. ಜೊತೆಗೆ ನಕ್ಸಲರ ಈ ರಕ್ತ ಚರಿತ್ರೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನೀವು ನೋಡ್ತಾ ಇದ್ದಾರೆ. ಸೊ